ನಂದಲ್ಲ, ಅವ್ರ ಸೊತ್ತು, ಅವ್ರ ಆಸ್ತಿ. ಕಬ್ಬಾಳಮ್ಮ ಹೆಂಗಿತ್ತು ಅಂತ ನೀವು ಈಗ ಮುಂದೆ ಮಾಡಿ ತೋರಿಸಿದ್ರು. ಹಿಂದೆ ಹೇಗಿತ್ತು, ಈಗ ಹೇಗಿರುತ್ತೆ ನೀವು ನೋಡಿ. ಇದೇ ಸಾಕ್ಷಿಗುಡ್ಡೆ, ಮಾತಾಡುತ್ತ ಸಾಕ್ಷಿಗುಡ್ಡೆ ಇಲ್ಲಿ ಜನರನ್ನು ಹೇಳ್ತಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಬ್ಬಾಳಮ್ಮ ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಂತರ ಅಲ್ಲಿದ್ದಂಥ ಭಕ್ತರ ಜೊತೆ ಕೂಡ ಸೆಲ್ಫಿಗೆ ಪೋಸ್ ಕೊಟ್ಟರು. ಭಕ್ತರೆಲ್ಲರೂ ಡಿಕೆ ಶಿವಕುಮಾರ್ ಸುತ್ತುವರೆದಿದ್ರು. ವಿಶೇಷವಾದ ಪೂಜೆಯನ್ನ ಸಲ್ಲಿಸಿ ಈಡ್ಗಾಯಿ ಕೂಡ ಹೊಡೆದ ಮೇಲೆ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ನಾನು ಕನಕಪುರ ಮನೆ ಮಗ, ಇದು ನಂದಲ್ಲ, ಅವರ ಸ್ವತ್ತು, ಅವರ ಆಸ್ತಿ. ಅವರೆಲ್ಲ ಬೆಂಗಳೂರಿಗೆ ಬರೋದಕ್ಕೆ ಜಾಗ ಇರಲಿಲ್ಲ, ಸಾವಿರಾರು ಬಸ್ ಮಾಡಿ ಹೆಚ್ಚು ಕಮ್ಮಿ ಆಗಬಹುದು ಅಂತ ಅದನ್ನು ಕ್ಯಾನ್ಸಲ್ ಮಾಡಿದೆ. ಅದಕ್ಕೆ ನಾನೇ ಇಲ್ಲಿಗೆ ಬಂದು ಅವರನ್ನು ಭೇಟಿ ಮಾಡಿದ್ದೀನಿ. ಕಬ್ಬಾಳಮ್ಮ ಟೆಂಪಲ್ ಹಿಂದೆ ಹೇಗಿತ್ತು, ಈಗ ಹೇಗಿದೆ ನೋಡಿ. ಇದೇ ನನ್ನ ಸಾಕ್ಷಿಗುಡ್ಡೆ. ನಾನು ಮಾತನಾಡೋ ಸಾಕ್ಷಿಗುಡ್ಡೆ ಇದೆ. ಇದ್ರ ಬಗ್ಗೆ ಜನರೇ ಹೇಳ್ತಾರೆ ಕೇಳಿ. ಕ್ಷೇತ್ರದ ಹಳ್ಳಿಗಳ ಅಭಿವೃದ್ಧಿಗೆ ಸಹಕಾರ ಕೊಟ್ಟಿದ್ದೀವಿ. ಎಲ್ಲ ವರ್ಗದ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ಋಣ ತೀರಿಸಬೇಕು, ಅವರಿಗೆ ಕೃತಜ್ಞತೆ ಹೇಳಬೇಕು ಅಂತ ಡಿಕೆ ಶಿವಕುಮಾರ್ ಹೇಳಿದರು. ಕೃತಜ್ಞತೆಯನ್ನು ತಾವು ಕೂಡ ಸಲ್ಲಿಸ್ತಾ ಇದ್ರೆ, ಅವರು ಕೂಡ ತುಂಬಾ ಆಶೀರ್ವಾದ ಮಾಡ್ತಿದ್ದಾರೆ. ಹಬ್ಬದ ರೀತಿ ಆಚರಣೆ ಮಾಡಿರೋ ತಾವು ಬಂದಿರೋಂಥ ಹಬ್ಬದ ರೀತಿ ಆಚರಣೆ ಮಾಡಿರೋ ತಾವು ಬಂದಿರೋಂಥದ್ದು ಮನೆ ಮಗನಿಗೆ. ನಂದಲ್ಲ, ಅವ್ರ ಸೊತ್ತು, ಅವ್ರ ಆಸ್ತಿ. ಅವರೆಲ್ಲ ಬೆಂಗಳೂರು ಬರೋಕ್ಕಾಗಲ್ಲ. ಬೆಂಗಳೂರು ಬಂದರೆ ಅಲ್ಲಿ ಜಾಗ ಇರಲ್ಲ. ಸಾವಿರಾರು ಬಸ್ ಮಾಡಿಬಿಟ್ಟಿದೆ. ಅದು ಹೆಚ್ಚು ಕಮ್ಮಿ ಆಗ್ಬೋದು ಅಂತ ನಾನು ಅದನ್ನು ಕ್ಯಾನ್ಸಲ್ ಮಾಡಿದೆ. ಸೊ ಅದಕ್ಕೆ ಆ ಒತ್ತಡ ತಡೆಯಬಾರ್ದು ಅಂತೇಳಿ ನಾನೇ ಇಲ್ಲಿಗೆ ಇನ್ನೂ ಒಂದು ಹೋಬಳಿ ಇದೆ, ಟೌನ್ ಇದೆ, ಕಸಬಾ ಇದೆ. ಈಗಾಗಲೇ 4-5 ಗಂಟೆ ಟೈಮ್ ಆಗಿದೆ. ಈ ಕಬ್ಬಾಳಮ್ಮ ಹೆಂಗಿತ್ತು ಅಂತ ನೀವು ಈಗ ಮುಂದೆ ಮಾಡಿ ತೋರಿಸಿದ್ರು. ಹಿಂದೆ ಹೇಗಿತ್ತು, ಈಗ ಹೇಗಿರುತ್ತೆ ನೀವು ನೋಡಿ. ಇದೇ ಸಾಕ್ಷಿಗುಡ್ಡೆ, ಮಾತಾಡುತ್ತ ಸಾಕ್ಷಿಗುಡ್ಡೆ ಇಲ್ಲಿ ಜನರನ್ನು ಹೇಳ್ತಾರೆ. ಅದಕ್ಕೆ ಇಂಥ ದೇವಿಗಳು ಸುಮಾರು 300ಕ್ಕೂ ಹೆಚ್ಚು ದೇವಾಲಯಗಳನ್ನು ಪ್ರತಿ ಹಳ್ಳಿಯಲ್ಲೂ ಕಟ್ಟಿದ್ದೀವಿ, ಸಹಕಾರ ಕೊಟ್ಟಿದ್ದೀವಿ. ಜನ ಎಲ್ಲ ವರ್ಗದ ರೀತಿ ಆಶೀರ್ವಾದ ವಿಧಾನಸಭೆಗೆ ಸತತವಾಗಿ ಅವ್ರು ಋಣ ತೀರಿಸಬೇಕು, ಅವ್ರಿಗೆ ಕೃತಜ್ಞತೆ ಹೇಳಬೇಕು ಅಂತ ಭರವಸೆಗಳನ್ನು ಕೂಡ ಕೊಟ್ರಿ, ಜೊತೆಗೆ ಮನವಿಯನ್ನು ಕೂಡ ಮಾಡ್ಕೊಂಡ್ರಿ 28ಕ್ಕೆ. ಅದಿನ್ನ ಬೇಕಾದಷ್ಟಿದೆ, ಮಾತಾಡೋಣ. ಸರ್ ಆಮೇಲೆ ಇನ್ನೊಂದು ಸರ್ ಕುತೂಹಲಕಾರಿ ಪ್ರಶ್ನೆ ಸರ್, ತಮಗೆ ಗಡ್ಡ ಕೊಟ್ಟವ್ರ ಬಗ್ಗೆ ಮಾತಾಡ್ತಾ ಇದ್ರಿ ಸರ್. ನೀವು ಈ ಗಡ್ಡನ ಬೇರೆಯವ್ರು ಕೊಡ್ತೀರಾ ಸರ್? ಯಾಕಂದ್ರೆ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.